ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಜಗದ್ಗುರು ರೇಣುಕಾಚಾರ್ಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ತಾರೀಕು 12/3/1925 ಬುಧವಾರ ಬೆಳಗ್ಗೆ 8 ಗಂಟೆಗೆ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸುಸ್ವಾಗತವನ್ನು ಕೋರ್ತಾ ಹಾಗೂ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಗವಿಮಠದ ಆವರಣದಲ್ಲಿ ಎಲ್ಲರ ಸಮಾಜದವರು ಎಲ್ಲ ಧರ್ಮೀಯರು ಸೇರಿಕೊಂಡು ಅವತ್ತು ಆ ಗಡಿಯಾರ ಕಂಬದ ಮುಖಾಂತರ ಅಶೋಕ್ ಸರ್ಕಲ್ ಮುಖಾಂತರ ಹಾಗೂ ರೇಣುಕಾಚಾರ್ಯರ ಮಂದಿರದವರೆಗೂ ಭವ್ಯ ಮೆರವಣಿಗೆಯನ್ನು ಈಗ ನಾವು ಅವತ್ತಿನ ದಿವಸ ಹಮ್ಮಿಕೊಂಡಿರ್ತೇವೆ. ಆ ಕಾರಣದಿಂದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನ ಕೋರಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರನ್ನ ಎಲ್ಲ ಸರ್ವ ಧರ್ಮೀಯರಿಗೂ ಕೂಡ ಅವತ್ತು ನಾವೆಲ್ಲ ಒಂದು ಸಮಾಜದ ವತಿಯಿಂದ ಸ್ವಾಗತ ಮಾಡಿಕೊಂಡು ತಮ್ಮೆಲ್ಲ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸುವ ಒಂದು ಕಾರಣದಿಂದ ತಾವೆಲ್ಲರೂ ಆಗಮಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಸ್ವಾಮಿ ಬನ್ನಿಮಠ ಜಂಗಮ ಕೊಪ್ಪಳ ತಾಲೂಕು ಜಂಗಮ ಸಮಾಜದ ಅಧ್ಯಕ್ಷನಾದ ನಾನು. ಈಗ ಸುಮಾರು 3 ವರ್ಷಗಳ ಇವತ್ತಿನ ಸರ್ಕಾರ ರೇಣುಕಾ ಜಯಂತಿಯನ್ನು 3 ವರ್ಷಗಳ ಕಾಲ ಈಗೇನು ಆದೇಶವನ್ನು ಮಾಡಿದೆ ಸರ್ಕಾರದಿಂದ ಮಾಡೋಕ್ಕೆ. ಅದೇ ತರನಾಗಿ ಈ ವರ್ಷವೂ ಕೂಡ ಕೊಪ್ಪಳದಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಇವತ್ತೇನು ಘನ ಸರ್ಕಾರ 3 ವರ್ಷ ಏನು ಆದೇಶ ಮಾಡಿದೆ ರೇಣುಕಾ ಜಯಂತಿಯನ್ನು ಮಾಡಲಿಕ್ಕೆ, ಘನ ಸರ್ಕಾರಕ್ಕೆ ನಮ್ಮೆಲ್ಲ ಕೊಪ್ಪಳ ಜಿಲ್ಲೆಯ ಜಂಗಮರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಇವತ್ತು ತಾವು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಂಗಮ ಬಂಧುಗಳು ಮತ್ತು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಹಿರೇಮಠ ಜಂಗಮ ಸಮಾಜದ ಕಾರ್ಯದರ್ಶಿಯಾಗಿ ನಾನು ನಮ್ಮ ರೇಣುಕಾಚಾರ್ಯ ಜಯಂತಿಯನ್ನು 12/3/2025 ವಿಜೃಂಭಣೆಯಿಂದ ಮಾಡಿಕೊಂಡು ನಾವು ನಮ್ಮ ಇಲ್ಲಿ ರೇಣುಕಾಚಾರ್ಯ ಭವನದಲ್ಲಿ ಕಾರ್ಯಕ್ರಮವನ್ನು ಗೌರ್ಮೆಂಟು ಮತ್ತು ನಮ್ಮ ಸಂಘದ ಒಂದು ಸ್ಥಿತಿಯ ಪ್ರಸಾದ ಅಲ್ಲೇ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತ ತಮ್ಮಲ್ಲಿ. ನಮ್ಮ ಹೆಸರು ಗೋಸಿದ್ದಯ್ಯ, ಸೋಮಶೇಖರ ಲಿಂಗಬಸನ್ಮಠ್, ವೀರಮೇಶ್ವರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರು. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವವು 12/3/2025 ಬುಧವಾರದಂದು ಕೊಪ್ಪಳ ನಗರದಲ್ಲಿ ನಡೆಯಲಿದ್ದು, ಈ ಜಯಂತ್ಯೋತ್ಸವಕ್ಕೆ ಜಂಗಮ ಸಮಾಜದ ಎಲ್ಲ ಗುರು ಹಿರಿಯರು ಹಾಗೂ ಯುವಕ ಸಂಘದವರು ಹಾಗೂ ಮಹಿಳಾ ಸಂಘದವರು ಹಾಗೂ ನೌಕರರ ಸಂಘದವರು ಹಾಗೂ ಅರ್ಚಕ ಪುರೋಹಿತ ಸಂಘದವರು ಹಾಗೂ ಇತರ ಎಲ್ಲ ಜಂಗಮ ಸಮಾಜದ ಸಂಘದವರು ಬಂದು ಈ ಜಯಂತ್ಯೋತ್ಸವಕ್ಕೆ ಭಾಗವಹಿಸಿ ಈ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ತಾವು ಜಯಂತಿಯನ್ನು ಆಚರಿಸುವ ಮುಖಾಂತರ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸುತ್ತೇವೆ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭಾ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಭಾಗವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಕೊಪ್ಪಳದ ಸರ್ವ ಭಕ್ತರು ಹಾಗೂ ಜಂಗಮ ಸಮಾಜದ ಎಲ್ಲ ಉಪಪಂಗಡಗಳವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.